ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೀವೇನಾದರೂ ಎಸ್ ಎಸ್ ಪಿ ಸ್ಟೂಡೆಂಟ್ ಐ ಡಿನ ಮರ್ತೋಗಿದ್ದೀರಾ ಮತ್ತು ಪಾಸ್ವರ್ಡ್ನ ಮರ್ತೋಗಿದ್ದೀರಾ, ಅದನ್ನು ಯಾವ ರೀತಿ ರಿಕವರಿ ಮಾಡ್ಕೊಳ್ಬೇಕಂತ ಅದ್ರ ಬಗ್ಗೆ ಆ ವಿಡಿಯೋದ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿನ ನಿಮಗೆ ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಬನ್ನಿ, ಫಸ್ಟ್ ಬಂದುಬಿಟ್ಟು ನೀವು ಬ್ರೌಸರ್ನ ಓಪನ್ ಮಾಡಿ ಇಲ್ಲಿ ಎಸ್ ಎಸ್ ಪಿ ಅಂತ ಟೈಪ್ ಮಾಡಿ ಕ್ಲಿಕ್ ಕೊಡಿ. ನಂತರ ಎಸ್ ಎಸ್ ಪಿ ಮೇಲೆ ಕ್ಲಿಕ್ ಮಾಡಿ. ಈಗ 2023-24 ಸಾಲಿನ ನಂತರದ ಮೆಟ್ರಿಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ನೋಡ್ಬೋದು ಸ್ಟೂಡೆಂಟ್ ಲಾಗಿನ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಅಂತ ಬರುತ್ತೆ. ಇದನ್ನು ಬಿಟ್ಬಿಟ್ಟು ಸ್ಕ್ರೋಲ್ ಮಾಡ್ತಾ ಹಂಗೆ ಕೆಳಗಡೆ ಬಂದು ನೋಡ್ಬೋದು ನೋ ಯುವರ್ ಎಸ್ ಎಸ್ ಪಿ ಐ ಡಿ ಅಂತ ಐತಲ್ಲ, ನಾವು ಅಂತ. ಈಗ ನಿಮ್ಮ ಎಸ್ ಎಸ್ ಪಿ ಐ ಡಿಯನ್ನು ತಿಳಿಯಿರಿ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ನೀವು ಅರ್ಜಿ ಸಲ್ಲಿಸಿರ್ಬೇಕಾದ್ರೆ ಯಾವ ನಂಬರ್ ಕೊಟ್ಟಿರ್ತೀರ, ಪ್ಲೀಸ್ ಎಂಟರ್ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ಐತಲ್ಲ, ಅದನ್ನು ಇಲ್ಲಿ ಕರೆಕ್ಟಾಗಿ ಹಾಕಿಬಿಟ್ಟು ಈಗ ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಐತಲ್ಲ, ಅದ್ರ ಮೇಲೆ ಜೋರಾಗಿ ಪ್ರೆಸ್ ಮಾಡಿ. ನಂತರ ಈಗ ಸ್ಟೂಡೆಂಟ್ ಐ ಡಿ ಇಲ್ಲಿ ಶೋ ಆಯಿತು. ನಂತರ ಈಗ ಬ್ಯಾಕ್ ಬನ್ನಿ. ಈಗ ನೀವು ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಫರ್ಗೆಟ್ ಪಾಸ್ವರ್ಡ್ ಅಂತ ಐತಲ್ಲ, ಪಾಸ್ವರ್ಡ್ ಮರೆತಿರುವಿರ ಅಂತ ಇದೆ ಅಲ್ವಾ ಕನ್ನಡದಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ರೂಲ್ಸ್ ಐತೆ, ಕರೆಕ್ಟಾಗಿ ಅದನ್ನು ನಾನು ಹೇಳೋ ಥರ ಫಾಲೋ ಮಾಡಿ. ಪಾಸ್ವರ್ಡ್ನ ಇಡಬೇಕಾದ್ರೆ 8 ಅಕ್ಷರದಿಂದ ಮ್ಯಾಕ್ಸಿಮಮ್ 15 ಅಕ್ಷರ ಒಳಗಡೆ ನೀವು ಪಾಸ್ವರ್ಡ್ನ ಇಟ್ಕೋಬೇಕು. ಪಾಸ್ವರ್ಡ್ ಇಡಬೇಕಾದ್ರೆ ಫಸ್ಟು 0ಇಂದ 9 ಸಂಖ್ಯೆ ಒಳಗಡೆ, ಈಗ 0ಇಂದ 1 2 3 4 5 6 7 8 9 ಸಂಖ್ಯೆ ಒಳಗಡೆ ಇಷ್ಟರೊಳಗೆ ಒಂದಾದರೂ ಇಟ್ಟಿರಬೇಕಂತೆ. ನೆಕ್ಸ್ಟು ಈಗ ಪಾಸ್ವರ್ಡ್ ಇಡ್ತೀರಲ್ವಾ, ಕ್ಯಾಪಿಟಲ್ ಲೆಟರ್ ಎಯಿಂದ ಜಡ್ವರೆಗೆ ಒಂದಾದರೂ ಇರಬೇಕು. ಮತ್ತು ಸ್ಮಾಲ್ ಲೆಟರ್ನು ಪಾಸ್ವರ್ಡ್ ಕೂರಿಸ್ಬೇಕಾದ್ರೆ ಎಯಿಂದ ಜಡ್ವರೆಗೆ ಒಂದಾದರೂ ಇರಬೇಕು. ಮತ್ತು ನೀವು ಪಾಸ್ವರ್ಡ್ ಕೂರಿಸ್ಬೇಕಾದ್ರೆ ಯಾಟು ಮತ್ತು ಯಾಶು ಇದರಲ್ಲಿ ಯಾವುದಾದ್ರೂ ಒಂದನ್ನ ಹಾಕಿ. ಮತ್ತು ಪಾಸ್ವರ್ಡ್ನ ಕೂರಿಸ್ಬೇಕಾದ್ರೆ ನೀವು ಸ್ಪೇಸ್ ಕೊಡೋ ಹಾಗಿಲ್ಲ. ಮತ್ತು ನೀವು ಹಳೆ ಪಾಸ್ವರ್ಡ್ ಇರುತ್ತಲ್ವ, ಈಗ ನ್ಯೂ ಪಾಸ್ವರ್ಡ್ ಕೂಡಿಸ್ಬೇಕಾದ್ರೆ ಸೇಮ್ ಅದೇ ರೀತಿ ಇರಬಾರ್ದು, ಹಳೆ ಪಾಸ್ವರ್ಡ್ ಥರ. ಇಷ್ಟೇ. ಈಗ ಬಂದುಬಿಟ್ಟು ಈಗ ಸ್ಟೂಡೆಂಟ್ ಲಾಗಿನ್ ಐ ಡಿ ತಿಳ್ಕೊಂಡ್ವಲ್ಲ, ಆಗ ಅದನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಈಗ ಎಂಟರ್ ಮಾಡಿ ನ್ಯೂ ಪಾಸ್ವರ್ಡ್ನ ಈಗ ನೀವು ನ್ಯೂ ಪಾಸ್ವರ್ಡ್ನ ಹೇಗೆ ಇಡಬೇಕು ಅಂತಂತಂದರೆ, ಈಗ ನಿಮ್ಮ ನೇಮ್ ಬಂದುಬಿಟ್ಟು ಈಗ ಮಹೇಶ್ ಅಂತಿರುತ್ತೆ. ಈಗ ಎಮ್ ಕ್ಯಾಪಿಟಲ್ ಇಟ್ಬಿಟ್ಟು ಮಿಕ್ಕಿದೆಲ್ಲ ಇದರಲ್ಲಿ ಇಡಬೇಕು, ಸ್ಮಾಲಲ್ಲಿಟ್ಟು. ನಂತರ ಯಾಟು 1 2 3 ಏನಾದರೂ ಇಟ್ಕೊಳ್ಬೋದು, ಆ ಥರ ಇಟ್ಕೊಳ್ಳಿ. ಆಗಲೇ ತಿಳ್ಕೊಂಡಿದ್ವಲ್ಲ, ಈ ಸ್ಟೂಡೆಂಟ್ ಐ ಡಿನ ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ್ದಾದಮೇಲೆ ನ್ಯೂ ಪಾಸ್ವರ್ಡ್ ಅಂತ ಐತಲ್ಲ, ಇಲ್ಲಿ ಬಂದುಬಿಟ್ಟು ನ್ಯೂ ಪಾಸ್ವರ್ಡ್ನ ನೀವು ಎಂಟರ್ ಮಾಡಿಕೊಂಡು ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ಅದೇ ನ್ಯೂ ಪಾಸ್ವರ್ಡ್ನ ಇನ್ನೊಂದು ಸತಿ ಇಲ್ಲಿ ಎಂಟರ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು. ಕನ್ಫರ್ಮ್ ಮಾಡಿಬಿಟ್ಟು ಇಲ್ಲಿ ಗೆಟ್ ಒ ಟಿ ಪಿ ಅಂತ ಐತಲ್ಲ ಗ್ರೀನ್ ಕಲರಲ್ಲಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಒ ಟಿ ಪಿ ಬರುತ್ತೆ, ಅದನ್ನು ಎಂಟರ್ ಮಾಡ್ತೀನಿ ರೀ. ಈಗ ನೋಡಿ ಒ ಟಿ ಪಿ ಬಂತು. ಈಗ ಒ ಟಿ ಪಿನ ಇಲ್ಲಿ ಎಂಟರ್ ಮಾಡ್ತಿದ್ದೀನಿ. ಒ ಟಿ ಪಿ ಎಂಟರ್ ಮಾಡಿದ್ದಾದಮೇಲೆ ಚೇಂಜ್ ಪಾಸ್ವರ್ಡ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಬಂದು ನಿಮ್ಮ ಯೂಸರ್ ಅಂದರೆ ಸ್ಟೂಡೆಂಟ್ ಲಾಗಿನ್ ಐ ಡಿ ಮತ್ತು ಪಾಸ್ವರ್ಡ್ನ ಹಾಕಿಬಿಟ್ಟು ನಂತರ ಕ್ಯಾಪ್ಚಾನ ಕರೆಕ್ಟಾಗಿ ಹಾಕಿಬಿಟ್ಟು ಇಲ್ಲಿ ಸ್ಟೂಡೆಂಟ್ ಲಾಗಿನ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಈ ಥರ ಮೇನ್ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ, ಇಯರ್ ವೈಸ್ ಸ್ಟೂಡೆಂಟ್ಸ್ ಅಂತ ಬರುತ್ತಲ್ಲ, ಇಲ್ಲಿ ಅಕಾಡೆಮಿಕ್ ಇಯರ್ ಮೇಲೆ ಕ್ಲಿಕ್ ಮಾಡಿ. 2023-24 ಮೇಲೆ ಕ್ಲಿಕ್ ಮಾಡಿ. ಈಗ V1 ಬರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಕೊಡಿ. ನಿಮ್ಮ ಸ್ಟೇಟಸ್ ಈ ರೀತಿ